ನಮಸ್ಕಾರ ಎಲ್ಲರಿಗೂ. ಸೊ ಈ ವಿಡಿಯೋ ಮೇನ್ಲಿ ನಾನು ಮಾಡಿರೋದು ಬ್ಲಡ್ ಪ್ರೆಷರ್ ಬಗ್ಗೆ ನಿಮಗೆ ಅವೇರ್ನೆಸ್ನ ತರಲಿಕ್ಕೆ. ಸೊ ಬ್ಲಡ್ ಪ್ರೆಷರ್ ಇಸ್ ಯೂಶುವಲಿ ಏನಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಯೂಶುವಲಿ ಪೇಷಂಟ್ಸ್ ತುಂಬಾ ಸಲ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಹೇಳ್ತಾರೆ ಮ್ಯಾಮ್ ನನಗೆ ಇದು ಜಾಸ್ತಿ ಸದ್ಯಕ್ಕೆ ತೋರಿಸ್ತಿದೆ, ನನ್ಗೇನು ಜಾಸ್ತಿ ವಿಪಿ ಇಲ್ಲ ಅಂತ ಇಗ್ನೋರ್ ಮಾಡ್ತಾರೆ. ಬಟ್ ಅವರಿಗೆ ಇದ್ರ ಬಗ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ, ಯಾಕೆ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತ ಈ ವಿಡಿಯೋಲಿ ನಿಮ್ಗೋಸ್ಕರ ನಾನು ಎಲ್ಲ ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ನ ಹಾಕಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಪ್ಲೀಸ್ ಎಂಡ್ ತನಕ ನೋಡಿ. ನಿಮಗೆ ಅನಿಸ್ಬೋದು ಇದು ತುಂಬಾ ಲಾಂಗ್ ಇದೆ ವಿಡಿಯೋ ಅಂತ, ಬಟ್ ಎವ್ರಿ ಇನ್ಫಾರ್ಮೇಶನ್ ಅಬೌಟ್ ಬಿ ಪಿ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಬಿಫೋರ್ ಇಟ್ಸ್ ಟೂ ಲೇಟ್, ವೇಕ್ ಅಪ್. ಸಪೋಸ್ ಬಿ ಪಿ ಜಾಸ್ತಿ ಇದ್ರೆ ನೀವು ಏನೆಲ್ಲ ಸ್ಟೆಪ್ಸ್ ತಗೋಬೇಕು, ಯಾವಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ ಎಲ್ಲ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಬನ್ನಿ ನೋಡೋಣ ಏನ್ ಮಾಡಬೇಕು ಅಂತ. ಬಿ ಪಿ ಮೆಡಿಕಲ್ ಟರ್ಮ್ ಅಲ್ಲಿ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಹೈಪರ್ ಅಂತಂದ್ರೆ ಅಬವ್, ಟೆನ್ಷನ್ ಅಂತಂದ್ರೆ ಪ್ರೆಷರ್. ಸೊ ಇದನ್ನ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ನಿಮ್ಗೆ ಬಿ ಪಿ ಇದ್ದಾಗೆ ದೇರ್ ವಿಲ್ ನಾಟ್ ಬಿ ಎನಿ ಸಿಂಪ್ಟಮ್ಸ್ ಏನು ಕಾಣಲ್ಲ ನಿಮ್ಗೆ. ಅದು ಒಂಥರ ಏನ್ ಅಂತೀವಿ, ಸೈಲೆಂಟ್ಲಿ ಡ್ಯಾಮೇಜ್ ಮಾಡುತ್ತೆ ನಿಮ್ಮ ಆರ್ಗನ್ಸ್ನ. ಇಫ್ ಯು ಫೀಲ್ ದಟ್ ನಿಮ್ಗೆ ಸಿಂಪ್ಟಮ್ಸ್ ಏನು ಇಲ್ಲ ಆದ್ರೂ ಬಿ ಪಿ ಜಾಸ್ತಿ ಇದೆ ಅಂತಂದ್ರೆ ಎಸ್, ಅದಕ್ಕೆ ಸ್ವಲ್ಪ ಟೈಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಿಕಾಸ್ ಇಟ್ ಇಸ್ ಅ ಸೈಲೆಂಟ್ ಕಿಲ್ಲರ್. ಇನ್ನೊಂದು ಹೆಸರು ಬಿ ಪಿದು ಏನಂತಂದ್ರೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಸಪೋಸ್ ಅದನ್ನ ನೀವು ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಫರ್ದರ್ ನಿಮ್ಗೆ ಹಾರ್ಟ್ ಡಿಸೀಸ್ ರಿಸ್ಕ್, ಕಿಡ್ನಿ ಫೇಲ್ಯೂರ್ ರಿಸ್ಕ್, ಐ ಪ್ರಾಬ್ಲಮ್ಸ್, ಮೆಮರಿ ಲಾಸ್, ಸ್ಟ್ರೋಕ್ ತರ ಬಿಗ್ ಕಾಂಪ್ಲಿಕೇಶನ್ಸ್ ನ ಫೇಸ್ ಮಾಡೋ ಪರಿಸ್ಥಿತಿ ಬರ್ಬೋದು. ಇನಿಷಿಯಲ್ ಸ್ಟೇಜಸ್ ಅಲ್ಲಿನೇ ಅದರದ್ದು ಮ್ಯಾನೇಜ್ಮೆಂಟ್ ನ ತಿಳ್ಕೊಂಡ್ರೆ ಅದೆಲ್ಲ ನಿಮ್ಗೆ ಫೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಅಂಡ್ ಎಸ್ಪೆಷಲಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವ್ ಹೆಲ್ದಿ ಆಗಿದ್ರೇನೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹ್ಯಾಪಿ ಅಂಡ್ ಹೆಲ್ದಿ ಆಗಿರ್ತಾರೆ. ಸೊ ಈ ಇನ್ಫಾರ್ಮೇಶನ್ ನ ಫರ್ದರ್ ಪ್ರೊಸೀಡ್ ಮಾಡೋಣ ನಾವು. ಫಸ್ಟ್ ಆಫ್ ಆಲ್ ಬ್ಲಡ್ ಪ್ರೆಷರ್ ನ ಮೆಜರ್ ಮಾಡೋಬೇಕಾದ್ರೆ 2 ಡಿಜಿಟ್ಸ್ ಬರ್ತವೆ. ಒಂದ್ ಮೇಲ್ಗಡೆದ್ ನಂಬರ್ ಇರುತ್ತೆ, ಇನ್ನೊಂದ್ ಕೆಳಗಡೆದ್ ನಂಬರ್ ಇರುತ್ತೆ ಬ್ಲಡ್ ಪ್ರೆಷರ್ ಅಲ್ಲಿ ಯೂಶುವಲಿ ಅಲ್ವಾ. ಸೊ ಅದು ಮೇಲ್ಗಡೆದ್ ನಂಬರ್ ನಾವು ಸಿಸ್ಟೋಲಿಕ್ ನಂಬರ್ ಅಂತ ಹೇಳ್ತೀವಿ, ಕೆಳಗಡೆದ್ ನಂಬರ್ ನಾವು ಡಯಾಸ್ಟೋಲಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಅದು ಸಿಸ್ಟೋಲಿಕ್ ನಂಬರ್ ಏನಾಗುತ್ತೆ ಗೊತ್ತಾ, ಅದೇನ್ ನಮ್ಗೆ ಹೇಳುತ್ತೆ ಅಂತಂದ್ರೆ ನಿಮ್ ಹಾರ್ಟ್ ಕಾಂಟ್ರಾಕ್ಟ್ ಮಾಡ್ದಾಗೆ ಬ್ಲಡ್ ಫೋರ್ಸ್ ಎಷ್ಟು ಬೀಳುತ್ತೆ ನಿಮ್ಮ ಆರ್ಟರಿ ವಾಲ್ಸ್ ಮೇಲೆ ಅಂತ ನಮ್ಗೆ ಲೆಕ್ಕ ಕೊಡುತ್ತೆ ಅದು. ಇನ್ನೊಂದು ಡಯಾಸ್ಟೋಲಿಕ್ ನಂಬರ್ ಅಂತಂದ್ರೆ ನಮ್ ಹಾರ್ಟ್ ರೆಸ್ಟ್ ಮಾಡಿದಾಗೆ ಬ್ಲಡ್ ಫೋರ್ಸ್ ಏನಿರುತ್ತೆ ಆರ್ಟರೀಸ್ ಮೇಲೆ ಅಂತ ಹೇಳುತ್ತೆ. ಯೂಶುವಲಿ ಅದು ಮೇಲ್ಗಡೆದ್ ನಂಬರ್ 130 ಇಂದ ಏನ್ ತೋರಿಸ್ತಿದೆ ಅಲ್ವಾ, ಅಲ್ಲಿ 50 ಏಜ್ ಅಬವ್ ಇದ್ದವರು ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯೂಶುವಲಿ ಅವ್ರದ್ದು ಲಾರ್ಜ್ ಆರ್ಟರೀಸ್ ಎಲ್ಲ ಏನಾಗಿರ್ತವೆ, ಸ್ವಲ್ಪ ಸ್ಟಿಫ್ ಆಗಿರ್ತವೆ. ಅವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ತುಂಬಾ ಜಾಸ್ತಿ ಇತ್ತು, ಅವ್ರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಅವರಿಗೆ ಅಲ್ಲಿ ಪ್ಲೇಗ್ ಬಿಲ್ಡಪ್ ಆಗಿದ್ರು ಗೊತ್ತಾಗಲ್ಲ, ಬ್ಲಾಕ್ ಆದಾಗೆ ಗೊತ್ತಾಗುತ್ತೆ ಅವರಿಗೆ. ಅದು ಬಿಟ್ಟು ಬ್ಲಡ್ ವೆಸಲ್ಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವ್ಯಾಲ್ಯೂಸ್ ಜಾಸ್ತಿ ಇದ್ರೆ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಅಂಡ್ ಹೂ ಆರ್ ಅಟ್ ದ ಹೈಯರ್ ರಿಸ್ಕ್, ಜಾಸ್ತಿ ರಿಸ್ಕ್ ಯಾರಿಗಿರುತ್ತೆ ಬ್ಲಡ್ ಪ್ರೆಷರ್ದು ಅಂತಂದ್ರೆ ತುಂಬಾ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋರು, ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರೋರು, ಸಿಗರೆಟ್ ಸ್ಮೋಕಿಂಗ್ ನ ಕಂಟಿನ್ಯೂಸ್ಲಿ ಮಾಡೋರು, ಒಬೇಸಿಟಿ ಓವರ್ ವೇಟ್ ಇದ್ದವ್ರದ್ದು ರಿಸ್ಕ್ ಜಾಸ್ತಿ ಇರುತ್ತೆ. ಕಿಡ್ನಿ ಡಿಸೀಸ್ ಇದ್ದವ್ರಿಗೂ ಬ್ಲಡ್ ಪ್ರೆಷರ್ದು ಜಾಸ್ತಿ ರಿಸ್ಕ್ ಇರುತ್ತೆ. ನಿಮ್ದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ನಮ್ಗೆ ಇಂಡಿಕೇಶನ್ ಸಿಗುತ್ತೆ. ಅಂಡ್ ಓಲ್ಡರ್ ಏಜಸ್ ಅಬವ್ 40-45 ನೀವು ನೋಡ್ಬೋದು, ಅದು ಕಾಮನ್ ಸಿಂಪ್ಟಮ್ ಆಗಿರುತ್ತೆ. ತುಂಬಾ ಸ್ಟ್ರೆಸ್ ತಗೊಂಡವರು ಅವ್ರದ್ದು ಬಿ ಪಿ ರಿಸ್ಕ್ ಇರುತ್ತೆ. ಅಂಡ್ ಟೂ ಮಚ್ ಆಫ್ ಸಾಲ್ಟ್ ಇಂಟೇಕ್, ತುಂಬಾ ನೀವು ಸಾಲ್ಟ್ ಕನ್ಸಂಪ್ಷನ್ ಮಾಡಿದ್ರು ನಿಮ್ಗೆ ಬಿ ಪಿ ಇದು ರಿಸ್ಕ್ ಇರುತ್ತೆ. ಓಕೆನಾ. ಸಿಂಪ್ಟಮ್ಸ್ ಏನಂತ ನೋಡೋಣ. ಯೂಶುವಲಿ ಬಿ ಪಿ ಜಾಸ್ತಿ ಇದ್ದವರಿಗೆ ಇದರಲ್ಲಿ 1-2 ಇಲ್ಲಾಂದ್ರೆ 3-4 ಸಿಂಪ್ಟಮ್ಸ್ ಇದ್ದೇ ಇರ್ತವೆ. ಸೊ ಫಸ್ಟ್ ಸಿಂಪ್ಟಮ್ಸ್ ಅವರಿಗೆ ಡಿಸಿನೆಸ್ ಇರುತ್ತೆ, ತಲೆ ತಿರುಗ್ದಂಗಾಗತ್ತೆ. ಇನ್ನೊಂದು ತಲೆನೋವು ತುಂಬಾ ಇರುತ್ತೆ, ಪರ್ಟಿಕ್ಯುಲರ್ ಟೈಮ್ ಆಫ್ ದ ಡೇ ತಲೆನೋವು ಬರೋದು ಅದು ಕಾಮನ್ ಇರುತ್ತೆ. ಮತ್ತೆ ಹಾರ್ಟ್ ತುಂಬಾ ಫಾಸ್ಟ್ ಬೀಟ್ ಆಗ್ತಿದೆ ಆಗತ್ತೆ ಫೀಲ್ ಆಗುತ್ತೆ. ಅಂಡ್ ಸಮ್ ಟೈಮ್ಸ್ ಸ್ವಲ್ಪ ಜನಕ್ಕೆ ನೋಸ್ ಬ್ಲೀಡಿಂಗು ಆಗುತ್ತೆ. ಬ್ರೆತ್ಲೆಸ್ನೆಸ್, ಶಾರ್ಟ್ ಬ್ರೀತಿಂಗ್ ಗತೆ ಫೀಲ್ ಆಗುತ್ತೆ ಅವರಿಗೆ. ನನ್ನ ಬ್ರೀತಿಂಗ್ ಅಷ್ಟು ಡೀಪ್ ಇಲ್ಲ, ಶಾರ್ಟ್ ಇದೆ ಆಗತ್ತೆ ಫೀಲ್ ಆಗುತ್ತೆ.
ಆಂಗರ್ ತುಂಬಾ ಇರುತ್ತೆ, ಪದೇ ಪದೇ ಸಿಟ್ ಮಾಡ್ಕೊಳ್ಳೋದು ಸಣ್ಣ ವಿಷಯಕ್ಕೂ, ಅದು ಇರುತ್ತೆ ಸಿಂಪ್ಟಮ್ಸು. ಫೇಸ್ ಒಂಥರ ರೆಡಿಶ್ ಗತೆ ಇರುತ್ತೆ. ವಿಜುವಲ್ ಪ್ರಾಬ್ಲಮ್ಸ್ ಅವರಿಗೆ ಮೇನ್ಲಿ ನೋಡ್ತೀವಿ. ಸ್ವಲ್ಪ ಸುಸ್ತಿರುತ್ತೆ ಸ್ವಲ್ಪ ಜನಕ್ಕೆ, ಇಲ್ಲಂತಂದ್ರೆ ನಿದ್ದೆ ಬರಲ್ಲ, ನಿದ್ದೆ ಕಂಪ್ಲೀಟ್ ಆಗಲ್ಲ, ರಾತ್ರಿ ಎದ್ದೇಳೋದು ಇನ್ ಬಿಟ್ವೀನು. ಸೊ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ ಅದಕ್ಕೆ, ನಿದ್ದೆ ಬರಲ್ಲ ಸ್ವಲ್ಪ ಜನಕ್ಕೆ. ಅಂಡ್ ನೀಸ್ ಅಲ್ಲಿ ಪೇನ್ಸ್ ಇರುತ್ತೆ ಯೂಶುವಲಿ, ಅಂಡ್ ಟೆಂಪರೇಚರ್ ಯಾವಾಗೂ ಅವ್ರದ್ದು ರೇಸ್ಡೇ ಇರುತ್ತೆ. ಆ ತರ ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ. ಎಲ್ಲರಿಗೂ ಎಲ್ಲ ಸಿಂಪ್ಟಮ್ಸ್ ಇರಲ್ಲ, ಫ್ಯೂ ಆಫ್ ದ ಸಿಂಪ್ಟಮ್ಸ್ ನಾವು ನೋಡ್ತೀವಿ ಪೇಷಂಟ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಇದು ಮೇನ್ ಚಾರ್ಟ್ ಅಂತ ಹೇಳ್ತೀವಿ ನಾವು. ಸೊ ನಿಮ್ದು ನಾನು ಏನ್ ಹೇಳಿದೀನಿ, ಬ್ಲಡ್ ಪ್ರೆಷರ್ ಮೆಷರ್ ಮಾಡೋಬೇಕಾದ್ರೆ ಸಿಸ್ಟೋಲಿಕ್ ಅಂತ ನಂಬರ್ ಇರುತ್ತೆ, ಕೆಳಗಡೆದು ಡಯಾಸ್ಟೋಲಿಕ್ ಅಂತ ನಂಬರ್ ಇರುತ್ತೆ. 2 ನಂಬರ್ಸ್ ಕಾಣ್ತವೆ ಅಲ್ವಾ. ಸೊ ಇಲ್ಲಿ ನೋಡೋದಾದ್ರೆ ನಾರ್ಮಲ್ ಅಲ್ಲಿ ಸಪೋಸ್ ಸಿಸ್ಟೋಲಿಕ್ ಲೆಸ್ ದೆನ್ 120 ಇತ್ತು, ಡಯಾಸ್ಟೋಲಿಕ್ ನಂಬರ್ ಲೆಸ್ ದೆನ್ 80 ಇತ್ತು, ಅದನ್ನ ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ನಿಮ್ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಸೊ ಅದ್ ಲೈಫ್ ಸ್ಟೈಲ್ಸ್ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು ಆ ಕ್ಯಾಟಗರಿ ಪೇಷಂಟ್ಸು. ಬಟ್ ಎಲಿವೇಟೆಡ್, ಸೆಕೆಂಡ್ ಒನ್ ಎಲಿವೇಟೆಡ್ ಬ್ಲಡ್ ಪ್ರೆಷರ್ಸ್ ಅಲ್ಲಿ 120 to 129 ಇರುತ್ತೆ ಸಿಸ್ಟೋಲಿಕ್, ಅಂಡ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅರೌಂಡ್ ಲೆಸ್ ದೆನ್ 80 ಇರುತ್ತೆ. ಸೊ ಆ ಕ್ಯಾಟಗರಿ ಪೇಷಂಟ್ಸ್ಗೆ ಲೈಫ್ ಸ್ಟೈಲ್ ನ ರೆಕಮೆಂಡ್ ಮಾಡೋದು ಒಳ್ಳೇದು. ಸೊ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅವರು, ಅದನ್ನ ನಾವು ನೆಕ್ಸ್ಟ್ ಡೀಟೇಲ್ ಅಲ್ಲಿ ನೋಡೋಣ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಸಾಕು, ಅವರಿಗೆ ಮೆಡಿಕೇಶನ್ ಏನಷ್ಟು ಅವಶ್ಯಕತೆ ಇರಲ್ಲ. ಯೂಶುವಲಿ ಲೈಫ್ ಸ್ಟೈಲ್ ಇಂದ ಅವರು ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು, ವ್ಯಾಲ್ಯೂಸ್ ನ ಕಂಟ್ರೋಲ್ ಅಲ್ಲಿ ತರಬಹುದು. ನೆಕ್ಸ್ಟ್ ಸ್ಟೇಜ್ ಏನು ಅಂತಂದ್ರೆ ಸ್ಟೇಜ್ 1 ಅಂತ ಹೇಳ್ತೀವಿ. ಇದು ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್ ಸ್ಟೇಜ್ 1 ಇದು. ಸೊ ಇದರಲ್ಲಿ 130 ಇಂದ 139 ಇರ್ಬೋದು ನಿಮ್ ಸಿಸ್ಟೋಲಿಕ್ ಪ್ರೆಷರ್, ಅಂಡ್ ಡಯಾಸ್ಟೋಲಿಕ್ ಪ್ರೆಷರ್ 80 ಇಂದ 90 ಮಟ್ಟ ಇರ್ಬೋದು. ಸೊ ಇವ್ರಿಗೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಅಗ್ರೆಸಿವ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ 3 to 4 months ಅಲ್ಲಿ ಅವರು ಚೇಂಜಸ್ ನ ತರಬೇಕು ಅವ್ರ ಲೈಫ್ ಸ್ಟೈಲ್ ಅಲ್ಲಿ, ಅಷ್ಟು ಅಗ್ರೆಸಿವ್ಲಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಅಂಡ್ ಸಪೋಸ್ ಅದು ಫೇಲ್ ಆದ್ರೆ ನಾವು ಮೆಡಿಕೇಶನ್ ಅಲ್ಲಿ ಹಾಕ್ತಿವಿ ಅವ್ರನ್ನ. ಇಲ್ಲಂತಂದ್ರೆ ಸಪೋಸ್ ಅವ್ರು 3 to 6 months ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ರೆ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಟ್. ನೆಕ್ಸ್ಟ್ ಯಾವ್ದಂತಂದ್ರೆ ಹೈ ಬ್ಲಡ್ ಪ್ರೆಷರ್ ಸ್ಟೇಜ್ 2. ಇದರಲ್ಲಿ ಸಿಸ್ಟೋಲಿಕ್ ಪ್ರೆಷರ್ 140 ಇಂದ ಹೈಯರ್ ಇರುತ್ತೆ, ಅಂಡ್ ಡಯಾಸ್ಟೋಲಿಕ್ ಪ್ರೆಷರ್ 90 ಇಂದ ಸ್ವಲ್ಪ ಹೈಯರ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು 90 ಇಂದ ಹೈಯರ್. ಸೊ ಇದರಲ್ಲಿ ಈ ಕ್ಯಾಟಗರಿದವರಿಗೆ ನಾವು ಮೆಡಿಸಿನ್ ನ ಕಂಪಲ್ಸರಿ ಹಾಕ್ತಿವಿ. ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ, ಬಟ್ ಮೆಡಿಸಿನ್ ಅವ್ರು ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಅಂಡ್ ಲಾಸ್ಟ್ ಒನ್ ಹೈಪರ್ ಟೆನ್ಷನ್ ಕ್ರೈಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಇದು ತುಂಬಾ ನೆಗ್ಲೆಕ್ಟ್ ಮಾಡಲೇಬಾರ್ದು ಈ ಬ್ಲಡ್ ಪ್ರೆಷರ್ ಇದ್ದವರು, ಬಿಕಾಸ್ ಅವ್ರಿಗೆ ರಿಸ್ಕ್ ತುಂಬಾ ಕ್ಲೋಸರ್ ಇರುತ್ತೆ ಬೇರೆ ಕಾಯಿಲೆ ಬರೋದು. ನಾನೇನು ಹೇಳಿದೀನಿ ಅಲ್ವಾ. ಸೊ ಅದು ಹೈಪರ್ ಟೆನ್ಷನ್ ಎಮರ್ಜೆನ್ಸಿ ಅಂತ, ಹೈಪರ್ ಟೆನ್ಸಿವ್ ಕ್ರೈಸಿಸ್ ಅಂತ ಹೇಳ್ತೀವಿ. ಇದು ಎಮರ್ಜೆನ್ಸಿ ಕೇಸ್. ಇದು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಗಬೇಕು, ಅವ್ರದ್ದು ಡಯಟ್ ಲೈಫ್ ಸ್ಟೈಲು ಇಮಿಡಿಯೇಟ್ ಆಗಿ ಚೇಂಜ್ ಆಗಬೇಕು ರಿಸ್ಕ್ ನ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಇದು ಓವರ್ ಆಲ್ ಯಾವ ಕ್ಯಾಟಗರಿ ಆಫ್ ಬ್ಲಡ್ ಪ್ರೆಷರ್ಗೆ ಏನೇನ್ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ ಅಂತ ಒಂದು ಬ್ರೀಫ್ ಸಮ್ಮರಿನ ಇದೆ ಈ ಸ್ಲೈಡ್ ಅಲ್ಲಿ. ನೆಕ್ಸ್ಟ್ ಮೇನ್ ಏನಂತಂದ್ರೆ ಏನ್ ಮಾಡ್ಬೇಕು ನೀವು, ನಿಮ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಏನೇನೆಲ್ಲ ಕ್ಯಾಟಗರೀಸ್ ಆರ್ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ಒಂದು ಬ್ರೀಫ್ ಆಗಿ ಹೇಳಿರ್ತೀನಿ ನಿಮ್ಗೆ. ಸೊ ಫಸ್ಟ್ ಆಫ್ ಆಲ್ ಡಯಟ್ ಚೇಂಜಸ್ ಆಗಬೇಕು. ನಿಮ್ ಡಯಟ್ ಅಲ್ಲಿ ಏನೇನ್ ಚೇಂಜಸ್ ಆಗಬೇಕು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀವಿ. ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು, ವೇಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಇರುತ್ತೆ, ಸ್ಮೋಕಿಂಗ್ ಆಲ್ಕೋಹಾಲ್ ನ ಕ್ವಿಟ್ ಮಾಡಬೇಕು, ಅಂಡ್ ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬೇಕು. ಇದನ್ನ ನೀವು ನೆನಪಿಟ್ಕೋಬೇಕು. ಸೊ ಡಯಟರಿ ಚೇಂಜಸ್ ಅಲ್ಲಿ ನಾವು ಎಸ್ಪೆಷಲಿ BP ಇದ್ದವರಿಗೆ ಡ್ಯಾಶ್ ಡಯಟ್ ಫಾಲೋ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಡ್ಯಾಶ್ ಡಯಟ್ ಅಂತಂದ್ರೆ ಡಯಟರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಈ ಡಯಟ್ ನ ಅವರು ಯೂಶುವಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅವರು ರೆಜಿಮೆನ್ ಅಲ್ಲಿ. ಸೊ ಇಟ್ ಇಸ್ ಮೇನ್ಲಿ ಡಿಸೈನ್ಡ್ ಯಾಕೆ ಅಂತಂದ್ರೆ ನಿಮ್ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ. ಸೊ ಇದು ಡಿಸೈನ್ ಆಗಿದೆ. ಸೊ ಪ್ಲೆಂಟಿ ಆಫ್ ಫ್ರೂಟ್ಸ್ ವೆಜಿಟೇಬಲ್ಸ್ ನ ಇಟ್ಕೊಳ್ಳಿ ನಿಮ್ ಡಯಟ್ ಅಲ್ಲಿ. ತುಂಬಾ 4-5 ಸರ್ವಿಂಗ್ಸ್ ಪರ್ ಡೇ ನೀವು ಫ್ರೂಟ್ಸ್ ವೆಜಿಟೇಬಲ್ಸ್ ಇಟ್ಕೋಬಹುದು, ರಿಚ್ ಇನ್ ಪೊಟ್ಯಾಷಿಯಮ್. ಸೊ ಅದು ರಿಚ್ ಇನ್ ಪೊಟ್ಯಾಷಿಯಮ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಮಾಡಿ ವೆಜಿಟೇಬಲ್ ಆಯಿಲ್ಸ್, ಆಲಿವ್ ಆಯಿಲ್ ಪ್ರಿಫರ್ ಮಾಡ್ಬೋದು, ಸನ್ಫ್ಲವರ್ ಆಯಿಲ್ ಪ್ರಿಫರ್ ಮಾಡ್ಬೋದು. ಅಂಡ್ ನೀವು ಲಿಮಿಟ್ ಮಾಡ್ಬೇಕಾಗಿರೋದು ಏನಂತಂದ್ರೆ ರೆಡ್ ಮೀಟ್, ಸ್ವೀಟ್ಸ್, ಶುಗರಿ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ತವೆ, ಅದು ಟ್ರಾನ್ಸ್ ಫ್ಯಾಟ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ನೀವು. ನೆಕ್ಸ್ಟ್ ನೀವು ಪ್ರಿಫರ್ ಮಾಡ್ಬೇಕಾಗಿರೋದು ಲೋ ಸೋಡಿಯಂ ಡಯಟ್, ಅಂದ್ರೆ ಉಪ್ಪು ಸ್ವಲ್ಪ ಕಮ್ಮಿ ತಿನ್ಬೇಕು, ನೀವು ಲಿಮಿಟ್ ಮಾಡ್ಕೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಬರ್ತವೆ, ಪ್ಯಾಕ್ಡ್ ಸಾಲ್ಟಿ ಫುಡ್ಸ್ ಬರ್ತವೆ, ಚಿಪ್ಸ್ ಬರ್ತವೆ. ಸೊ ಅದು ಸಾಲ್ಟ್ ಜಾಸ್ತಿ ಇರೋದೇನಿದೆ ಅದನ್ನ ನೀವು ಲಿಮಿಟ್ ಮಾಡ್ಕೋಬೇಕು. ಅಂಡ್ ಲೋ ಸೋಡಿಯಂ, ನೋ ಸಾಲ್ಟ್ ಆಡೆಡ್, ಸೊ ಅಂತವೆಲ್ಲ ಲೇಬಲ್ ನೋಡ್ಕೊಂಡು ತಗೊಳ್ಳಿ ಪ್ರಾಡಕ್ಟ್ಸ್ ತಗೋಬೇಕಾರೆ.
ಜಾಸ್ತಿ ನೀವು ಮನೆಯಲ್ಲಿ ಕುಕ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಸಾಲ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಲಿಮಿಟಲ್ಲಿ ಹಾಕೊಂಡು ಮನೆಯಲ್ಲಿ ಕುಕ್ ಮಾಡ್ತೀನಿ ಒಳ್ಳೇದು ನಿಮ್ಗೆ. ಅಂಡ್ ಹರ್ಬ್ಸ್ ಸ್ಪೈಸಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ನಿಮ್ಗೆ ಸಾಲ್ಟ್ನ ರೀಪ್ಲೇಸ್ ಮಾಡ್ಕೋಬೇಕು ಅಂತಂದ್ರೆ ಹರ್ಬ್ಸ್ ಆಗಿರ್ಲಿ ಸ್ಪೈಸಸ್ ಜಾಸ್ತಿ ಹಾಕೊಳ್ಳಿ. ಇಲ್ಲಂತಂದ್ರೆ ಲೆಮನ್ನು ಲೈಮ್ ಯೂಸ್ ಮಾಡಿ, ವಿನೆಗರ್ ಯೂಸ್ ಮಾಡ್ಕೋಬಹುದು. ಬಟ್ ನಿಮ್ದು ಸಾಲ್ಟ್ ಕಂಟೆಂಟ್ ಸಾಲ್ಟ್ ಇಂಟೇಕ್ ಕಮ್ಮಿ ಆಗಬೇಕು. ಸೊ ನಿಮ್ದು ಏನಿರಬೇಕು, ಲೆಸ್ ದೆನ್ 2300 mg ಸೋಡಿಯಂ ಪರ್ ಡೇ ಅಷ್ಟು ನಿಮ್ದು ಲಿಮಿಟ್ ಇರ್ಕೋಬೇಕು. ಅಂಡ್ ಐಡಿಯಲಿ ಇವನ್ ಲೆಸ್ ದೆನ್ 1500 mg. ಮೋಸ್ಟ್ ಅಡಲ್ಟ್ಸ್ ವಿತ್ ಹೈಪರ್ ಟೆನ್ಷನ್ ಇಸ್ ಆಲ್ಸೋ ಓಕೆ. ಪೊಟ್ಯಾಷಿಯಂ ಇಂಟೇಕ್ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಓಕೆನಾ. ಸೊ ಯಾಕಂತಂದ್ರೆ ಅದು ಸೋಡಿಯಂ ಇಫೆಕ್ಟ್ ನ ಕೌಂಟ್ರಾಕ್ಟ್ ಮಾಡುತ್ತಲ್ವಾ, ಅದಕ್ಕೆ ಪೊಟ್ಯಾಷಿಯಂ ರಿಚ್ ಫುಡ್ ನ ಸ್ವಲ್ಪ ಜಾಸ್ತಿ ತಿನ್ನಿ. ಬನಾನಾ ಇರ್ಬೋದು, ಅವಗಾಡೋಸ್ ಇರ್ಬೋದು, ಸ್ಪಿನಚ್, ಆಲೂಗಡ್ಡೆ ವಿತ್ ಸ್ಕಿನ್ ತಿನ್ನಿ. ಅಂಡ್ ಸ್ವೀಟ್ ಪೊಟ್ಯಾಟೊ ಪ್ರಿಫರ್ ಮಾಡಿ, ಟೊಮ್ಯಾಟೋಸ್, ಆರೆಂಜಸ್ ಇದೆಲ್ಲ ತಿನ್ನಿ. ಪೊಟ್ಯಾಷಿಯಂ ರಿಚ್ ಫುಡ್ ಇದು. ನಿಮ್ದು ಏನಿರ್ಬೇಕು ಅಂತಂದ್ರೆ 3500 to 5000 milligram ಪರ್ ಡೇ ಇಂಟೇಕ್ ಇರಬೇಕು. ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಇದನ್ನ ಫಾಲೋ ಮಾಡ್ಬೋದು. ಬಿಕಾಸ್ ಸಮ್ ಆಫ್ ದ ಮೆಡಿಸಿನ್ಸ್ ಅಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಕಿಡ್ನಿ ಡಿಸೀಸ್ ಇರುತ್ತೆ, ಅವರೆಲ್ಲ ಸ್ವಲ್ಪ ಎನ್ಕ್ವೈರಿನ ಮಾಡ್ಕೊಂಡು ಇದನ್ನ ಫಾಲೋ ಮಾಡ್ಬೋದು. ಲಾರ್ಜ್ ಕ್ವಾಂಟಿಟಿ ಫುಡ್ಸ್ ನ ತಿನ್ಬೇಡಿ. ಯೂಶಲಿ ಸ್ಮಾಲರ್ ಪ್ಲೇಟ್ಸ್ ನ ಪ್ರಿಫರ್ ಮಾಡಿ, ರೆಗ್ಯುಲರ್ ಆಗಿ ಸ್ಮಾಲ್ ಮೀಲ್ಸ್ ನ ಪ್ರಿಫರ್ ಮಾಡಿ. ಸ್ಲೋಲಿ ತಿನ್ನಿ, ಪೀಸ್ಫುಲ್ ಮೈಂಡ್ ಅಲ್ಲಿ ತಿನ್ನಿ. ಅಂಡ್ ನೀವು ತಿನ್ನೋಬೇಕಾದ್ರೆ ಫೋನ್ ಆಗ್ಲಿ ಬೇರೆ ಡಿಸ್ಟ್ರಾಕ್ಷನ್ಸ್ ಯಾವುದು ಇರದೇ ಇರೋ ತರ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಎಷ್ಟು ತಿಂದಿದ್ದೀನಿ ಅಂತ ನಿಮ್ಗೆ ಏನ್ ಗೊತ್ತಾಗಲ್ಲ. ನೀವು ಯೂಶಲಿ ಫೋನು ಟಿವಿ ಅದ್ರ ಮುಂದೆಲ್ಲ ತಿಂದ್ರೆ, ಜಾಸ್ತಿ ಊಟ ಮಾಡಿದ್ರೆ ನಿಮ್ಗೆ ಎಷ್ಟು ತಿಂತಿದೀವಿ ಅನ್ನೋದು ಜ್ಞಾಪಕ ಇರಲ್ಲ. ಅಂಡ್ ನಿಮ್ಗೆ ಸ್ಟಮಕ್ ಫುಲ್ ಅಂತ ಅನ್ಸೋದೇ ಇಲ್ಲ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನೀವು. ಮೇನ್ ಥಿಂಗ್ ಇಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ನ ಲಿಮಿಟ್ ಮಾಡ್ಕೋಬೇಕು. ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಬ್ಲಡ್ ಪ್ರೆಷರ್ಗೆ ರೀಸನ್ ಇರುತ್ತೆ. ಅಂಡ್ ಇನ್ನೊಂದು ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ಇಫೆಕ್ಟ್ಸ್ ಅದು ಕಮ್ಮಿ ಮಾಡಿಸುತ್ತೆ. ಸೊ ಯೂಶಲಿ ಗೈಡ್ ಲೈನ್ ಏನ್ ಹೇಳುತ್ತೆ BP ಇದ್ದವರಿಗೆ ಅಂತಂದ್ರೆ ಆಲ್ಕೋಹಾಲ್ ನ ಲಿಮಿಟ್ ಮಾಡಬೇಕು. ಸೊ ಮೋರ್ ದೆನ್ 1 drink ಪರ್ ಡೇ ವುಮೆನ್ ಕ್ರಾಸ್ ಮಾಡಬಾರ್ದು. ಅಂಡ್ ಮೋರ್ ದೆನ್ 2 drinks ಪರ್ ಡೇ ಮೆನ್ ಕ್ರಾಸ್ ಮಾಡಬಾರ್ದು. ಕ್ವಾಂಟಿಟೀಸ್ ಎಲ್ಲ ಇಲ್ಲಿ ಬರ್ದಿದೆ, ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಇಸ್ ಫಿಸಿಕಲ್ ಆಕ್ಟಿವಿಟಿ. ಇನ್ವಾಲ್ವ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ. ಸೆಡೆಂಟರಿ ಲೈಫ್ ಸ್ಟೈಲ್ ನ ಇಟ್ಕೋಬೇಡಿ. ಒಂದೇ ಕಡೆ ಕೂತ್ಕೊಳ್ಳೋದು, ಒಂದೇ ಕಡೆ ನಿಂತ್ಕೊಳ್ಳೋದು, ಮೂವ್ಮೆಂಟ್ ಇಲ್ಲಾರ್ದೆ ಇರೋದು, ಅದು ಸೆಡೆಂಟರಿ ಲೈಫ್ ಸ್ಟೈಲ್ ನ ಬಂದ್ ಮಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ. ಏರೋಬಿಕ್ ಎಕ್ಸಸೈಸಸ್ ಪ್ರಿಫರ್ ಮಾಡ್ಬೋದು ನೀವು. ಅಟ್ ಲೀಸ್ಟ್ 150 minutes ಮಾಡರೇಟ್ ಇಂಟೆನ್ಸಿಟಿ ಏರೋಬಿಕ್ ಎಕ್ಸಸೈಸಸ್ ಇರ್ತವೆ, ಅದನ್ನ ಪ್ರಿಫರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ವಿಗರಸ್ ಎಕ್ಸಸೈಸ್ ಜಸ್ಟ್ ಫಾರ್ 75 minutes ಪರ್ ವೀಕ್ ಹೇಳ್ತಿದ್ದೀನಿ ನಾನು. ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್. ಅಂಡ್ ಅನದರ್ ಥಿಂಗ್ ಇಸ್ ಬೈಸೈಕಲ್, ಲೈಕ್ ಜಾಗಿಂಗ್ ಮಾಡ್ಕೋಬಹುದು, ಸೈಕ್ಲಿಂಗ್ ಮಾಡ್ಕೋಬಹುದು, ಸ್ವಿಮ್ಮಿಂಗ್, ಹೈಕಿಂಗ್, ಡಾನ್ಸಿಂಗ್. ಯು ಕ್ಯಾನ್ ಗೆಟ್ ಇನ್ವಾಲ್ವ್ಡ್ ಇನ್ ಆಲ್ ದ ಫಿಸಿಕಲ್ ಆಕ್ಟಿವಿಟೀಸ್. ದಟ್ ಇಸ್ ವೆರಿ ಗುಡ್ ಫಾರ್ ಯು. ಅಂಡ್ ಶಾರ್ಟ್ ಬರ್ಸ್ ಆಫ್ ಆಕ್ಟಿವಿಟಿ ಮಾಡ್ಕೊಳ್ಳಿ. 3-10 minutes ವಾಕ್ ಪರ್ ಡೇ. ಸೊ ಹಂಗೆ ಶಾರ್ಟ್ ಮೂವ್ಮೆಂಟ್ಸ್ ನಿಮ್ಗೆ ಎಷ್ಟೋ ಹೆಲ್ಪ್ಫುಲ್ ಇರುತ್ತೆ ಫ್ಯೂಚರ್ ಅಲ್ಲಿ. ಸ್ವಲ್ಪ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಸಪೋಸ್ ಯಾರ್ಯಾರು ಓವರ್ ವೇಟ್ ಇದ್ದಾರೆ, ಅವರು ವೇಟ್ ನ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ನಾನು ವೇಟ್ ಯಾಕೆ ಮ್ಯಾನೇಜ್ ಮಾಡ್ಕೋಬೇಕು ಅಂತಂದ್ರೆ, ಸ್ವಲ್ಪ ಚೇಂಜಸ್, ಒಂದು 5-10% ಚೇಂಜಸ್ ಆದ್ರೂ ನಿಮ್ ವೇಟ್ ಅಲ್ಲಿ ರೆಡ್ಯೂಸ್ ಆದ್ರೆ ಎಷ್ಟೋ ಲೋವರ್ ಆಗುತ್ತೆ ನಿಮ್ ಬ್ಲಡ್ ಪ್ರೆಷರ್. ಅದನ್ನ ನೀವು ನೋಡ್ಕೋಬೇಕು. ಅಂಡ್ ಇನ್ನೊಂದು ವೇಸ್ಟ್ ಲೈನ್ ನ ಮೆಜರ್ ಮಾಡ್ಕೋತೀರಿ. ನಿಮ್ದು ಸೊಂಟದೇನು ಸರ್ಕಂಫರೆನ್ಸ್ ಇದೆ ಅಲ್ವಾ, ಅದನ್ನ ಯಾವಾಗೂ ಮೆಜರ್ ಮಾಡ್ತಾ ಇರಿ. ಪ್ಲೆಂಟಿ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇಟ್ಕೋಬೇಕು ನಿಮ್ ಡಯಟ್ ಅಲ್ಲಿ. ಅಟ್ ಲೀಸ್ಟ್ ಏಮ್ ಮಾಡಿ 4 to 5 ಸರ್ವಿಂಗ್ಸ್ ಪರ್ ಡೇ ನೀವಿದು ಪೊಟ್ಯಾಷಿಯಂ ರಿಚ್ ಫುಡ್ಸ್ ಎಲ್ಲ ತಗೋತೀರಾ. ನಿಮ್ದು ಸೋಡಿಯಂ, ಎಕ್ಸೆಸ್ ಆಫ್ ಸೋಡಿಯಂ ನ ಕೌಂಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್, ಹೋಲ್ ಗ್ರೇನ್ಸ್ ಇರಬೇಕು. ಲೈಕ್ ಯು ಕ್ಯಾನ್ ಚೂಸ್ ಹೋಲ್ ವೀಟ್ ಬ್ರೆಡ್, ಇಲ್ಲಾಂದ್ರೆ ಬ್ರೌನ್ ರೈಸ್, ಓಟ್ಸ್, ಇದೆಲ್ಲ ಸ್ವಲ್ಪ ಸರ್ವಿಂಗ್ಸ್ ಇಟ್ಕೊಳ್ಳಿ. 6 to 8 ಸರ್ವಿಂಗ್ಸ್ ಪರ್ ಡೇ ತಿನ್ನಿ, ಏನು ತೊಂದರೆ ಇಲ್ಲ. ವಿತ್ ಅಟ್ ಲೀಸ್ಟ್ 3 being ಹೋಲ್ ಗ್ರೇನ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ ಡಯಟ್ ಅಲ್ಲಿ. ಅಂಡ್ ಲೋ ಫ್ಯಾಟ್ ಡಯಟರಿ ಪ್ರಾಡಕ್ಟ್ಸ್ ತಿನ್ಬೇಕು. ಲೋ ಫ್ಯಾಟ್ ಯೋಗರ್ಟ್ ಇರಲಿ, ಲೋ ಫ್ಯಾಟ್ ಚೀಸ್, 2 to 3 ಸರ್ವಿಂಗ್ಸ್ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ನಿಮ್ ಡಯಟ್ ಅಲ್ಲಿ. ಅಂಡ್ ಲೀನ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ತೀವಿ. ಸೊ ಸ್ಕಿನ್ಲೆಸ್ ಪೋಲ್ಟ್ರಿ ಮೀಟ್ ಇರಲಿ, ಫಿಶ್ ಇರಲಿ, ಲೀನ್ ಮೀಟ್ ಆರ್ ಲೆಸ್ ಸರ್ವಿಂಗ್ಸ್ ಇಟ್ಕೋಬಹುದು. ನಟ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು, ಸೀಡ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು. 4 to 5 ಸರ್ವಿಂಗ್ಸ್ ವೀಕ್ಲಿ.
ಏನ್ ಹೇಳತ್ತಪ್ಪ ಡೇಟಾ ಅಂತಂದ್ರೆ ಮೆನ್ದವ್ರದ್ದು ವೆಸ್ಟ್ ಲೈನು ಸಪೋಸ್ 40ಗಿಂತ ಜಾಸ್ತಿ ಇಂಚಸ್ ಇದ್ರೆ 40 ಇಂಚಸ್ಗಿಂತ ಜಾಸ್ತಿ ಇಲ್ಲಾಂದ್ರೆ 102 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ಅಂಡ್ ವುಮೆನ್ದು ವೆಸ್ಟ್ ಲೈನು 89 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ಇಲ್ಲಾಂದ್ರೆ 35 ಇಂಚಸ್ಗಿಂತ ಜಾಸ್ತಿ ಇದ್ರೆ ಅವರು ಜಾಸ್ತಿ ರಿಸ್ಕ್ ಅಲ್ಲಿ ಇರ್ತಾರೆ ಬ್ಲಡ್ ಪ್ರೆಷರ್ದು. ಸೊ ಅದನ್ನ ನೀವು ಮೇಂಟೈನ್ ಮಾಡ್ಕೋಬೇಕು. ಸ್ಮೋಕಿಂಗ್ ಖಂಡಿತ ನಿಲ್ಲಿಸ್ಬೇಕು. ಬಿಕಾಸ್ ಏನಾಗುತ್ತೆ, ಅದು ನಿಮ್ ಬ್ಲಡ್ ವೆಸಲ್ಸ್ ನ ಡ್ಯಾಮೇಜ್ ಮಾಡುತ್ತೆ ಅಂಡ್ ಬ್ಲಡ್ ಪ್ರೆಷರ್ ಮೆಡಿಸಿನ್ಸು ಅಷ್ಟು ಇಫೆಕ್ಟಿವ್ ಆಗಕ್ಕೆ ಬಿಡಲ್ಲ. ಸೊ ಅದನ್ನ ನೀವು ಗಮನ ಇಟ್ಕೋಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಟ್ರೆಸ್ ತುಂಬಾ ಇದ್ರೆ ವರ್ಕ್ ಅಲ್ಲಿ ಇಲ್ಲಾಂದ್ರೆ ಫ್ಯಾಮಿಲಿಯಲ್ಲಿ ಯೋಗ ಮೆಡಿಟೇಷನ್ ನ ಸ್ವಲ್ಪ ಟೈಮ್ ಕೊಡಿ. ಅದಕ್ಕೆ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಪ್ರಿಫರ್ ಮಾಡಿ, ಅದು ಎಷ್ಟೋ ಒಳ್ಳೇದು. ಅಂಡ್ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 7 to 9 hours ಪರ್ ಡೇ ಅರೆ ನೀವು ಮಲ್ಕೋಬೇಕು. ರಾತ್ರಿಯಲ್ಲಿ ಎಸ್ಪೆಷಲಿ ಅಷ್ಟು ಶಾಂತಾಗಿ ಮಲ್ಕೋಬೇಕು ನೀವು. ನಿಮ್ದು ಲವ್ಡ್ ಒನ್ಸ್ ಜೊತೆ ಇಲ್ಲಾಂದ್ರೆ ನಿಮ್ ಹಾಬೀಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಮೈಂಡ್ ನ ರಿಲ್ಯಾಕ್ಸ್ ಇಟ್ಕೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿ. ಸೊ ಇದೆಲ್ಲ ಪಾಯಿಂಟ್ಸ್ ನೀವು ನೆನಪಿಟ್ಕೊಂಡ್ರೆ ಖಂಡಿತ ನಿಮ್ ಕಂಡೀಷನ್ ನ ನೀವು ಮ್ಯಾನೇಜ್ ಮಾಡ್ಕೋತೀರಾ. ನಾನು ಇಷ್ಟೆಲ್ಲ ಹೇಳಿದ್ದೀನಲ್ವಾ, ಎಲ್ಲ ಚೇಂಜಸ್ ಒಂದೇ ಸಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಮಾಲ್ ಸ್ಟೆಪ್ಸ್ ತಗೊಳ್ಳಿ, ಸಬ್ಸಿಕ್ವೆಂಟ್ ಚೇಂಜಸ್ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಸಕ್ಸಸ್ ಸಿಗುತ್ತೆ ನಿಮ್ಗೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಗೆ ಗೊತ್ತಿರೋ ಜನಕ್ಕೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಅವೇರ್ನೆಸ್ ಇರಲಿ ಇದ್ರ ಬಗ್ಗೆ. ಸೊ ಥ್ಯಾಂಕ್ ಯು, ಕೀಪ್ ವಾಚಿಂಗ್.